ರಾಜ್ಯದಲ್ಲಿ ಬೇಸಿಗೆಗಾಲ ಇನ್ನೂ ಕೂಡ ಸರಿಯಾಗಿ ಶುರುವಾಗಿಲ್ಲ, ಆದ್ರೆ ಆಗಲೇ ಬರಗಾಲ ಒಕ್ಕರಿಸಿದೆ. ನೀರಿಗೋಸ್ಕರ ಜನ ಪರದಾಡುವಂತಹ ಪರಿಸ್ಥಿತಿ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನ ಜನ ಈಗಾಗಲೇ ಪರದಾಡ್ತಾ ಇದ್ದಾರೆ ಹನಿ ಹನಿ ನೀರಿಗೂ. ಫೆಬ್ರವರಿಯಲ್ಲೇ ಬೋರ್ವೆಲ್ಗಳು ಬರಿದಾಗಿದೆ, ಕೆರೆಗಳು ಬರಿದಾಗಿದೆ. ಟ್ಯಾಂಕರ್ ನೀರಿನ ಮೇಲೆ ಜನ ಡಿಪೆಂಡ್ ಆಗಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಟ್ಯಾಂಕರ್ ನೀರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಬೆಂಗಳೂರಿನಲ್ಲಿ. ಫೆಬ್ರವರಿಯಲ್ಲೇ ನೀರಿಗಾಗಿ ಬರಗಾಲ. ಒಂದು ಹನಿ ನೀರಿಗೋಸ್ಕರ ಜನ ಪರದಾಡ್ತಾ ಇದ್ದಾರೆ. ಕಾವೇರಿ ನೀರು ಇಲ್ಲ, ಆ ಕಡೆ ಬೋರ್ವೆಲ್ ನೀರು ಕೂಡ ಬತ್ ಹೋಗಿದೆ. ಏನು ಮಾಡೋದು ಅಂತ ಜನ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ. ಆದ್ರೆ ಟ್ಯಾಂಕರ್ ನೀರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ಟ್ಯಾಂಕರ್ ಮಾಲೀಕರು ಸುಲಿಗೆಗಿಳಿದ್ರ. ಹಾಗಾದ್ರೆ ಜನ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಮೊದಲಿದ್ದಂತಹ ರೇಟ್ ಈಗ ಇರುವಂತಹ ರೇಟ್ ನೋಡಿದ್ರೆ ಯಾಕೆ ಬೇಕು ಅಂತ ಅನ್ಸುತ್ತೆ. ಅಷ್ಟು ಪ್ರಮಾಣ ಜಾಸ್ತಿ ಆಗಿದೆ ರೇಟ್, ಟ್ಯಾಂಕರ್ನ ಪ್ರಮಾಣ. ಎಸ್, ಬೆಂಗಳೂರಿನಲ್ಲಿ ಟ್ಯಾಂಕರ್ ಮಾಫಿಯಾದಿಂದಾಗಿ ಹೀಗಾಗಿ ಜನ ಹೈರಾಣಾಗಿದ್ದಾರೆ. 500-600 ರೂಪಾಯಿಗೆ ಇದ್ದಂತಹ ಟ್ಯಾಂಕರ್ ಬೆಲೆ ಈಗ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದ್ದಂತೆ ಏಕಾಏಕಿ 1000ದಿಂದ 1200 ರೂಪಾಯಿಗೆ ಏರಿಕೆಯಾಗಿದೆ. ಇವತ್ತು ಬುಕ್ ಮಾಡಿದ್ರೆ 5 ದಿನ ಬಿಟ್ಟು ಬರುತ್ತೆ. ಎಮರ್ಜೆನ್ಸಿ ಟ್ಯಾಂಕರ್ ನೀರು ಬೇಕು ಅಂತಂದ್ರೆ 3000 ರೂಪಾಯಿಗೂ ಕೂಡ ಡಿಮ್ಯಾಂಡ್ ಇದೆ. ಬಹುತೇಕ ಟ್ಯಾಂಕರ್ ನೀರನ್ನೇ ಅಪಾರ್ಟ್ಮೆಂಟ್ಗಳು ಈಗ ಅವಲಂಬಿಸುವಂತಹ ಪರಿಸ್ಥಿತಿ. 1 to ಡಬಲ್ ರೇಟ್ ಕೊಟ್ಟು ನೀರನ್ನ ಖರೀದಿಸಬೇಕಾಗಿದೆ ಬೆಂಗಳೂರಿನ ಮಂದಿ. ಎಮರ್ಜೆನ್ಸಿ ಟ್ಯಾಂಕರ್ ನೀರು ಬೇಕು ಅಂತಂದ್ರೆ 3000 ರೂಪಾಯಿವರೆಗೆ ದರ ನಿಗದಿ ಮಾಡಿದ್ದಾರೆ. ನಿರ್ದಿಷ್ಟ ದರ ಟ್ಯಾಂಕರ್ ನೀರಿಗೆ ನಿಗದಿಯಾಗಬೇಕು ಅಂತ ಹೀಗಾಗಿ ಜನ ಆಗ್ರಹಿಸ್ತಾ ಇದ್ದಾರೆ. ಕಾವೇರಿ ನೀರಿಲ್ಲ, ಬತ್ ಹೋಗಿದೆ ಬೋರ್ವೆಲ್ಗಳು. ಹಾಗಾಗಿ ಅಪಾರ್ಟ್ಮೆಂಟ್ಗಳು ಬಹುತೇಕವಾಗಿ ಟ್ಯಾಂಕರ್ ನೀರನ್ನೇ ಅವಲಂಬನೆ ಮಾಡಬೇಕಾದಂತಹ ಪರಿಸ್ಥಿತಿ. ಮೊದಲಿದ್ದಂತಹ ದರ ಈಗ ದುಪ್ಪಟ್ಟಾಗಿದೆ. 500-600 ರೂಪಾಯಿಗೆ ಸಿಗ್ತಾ ಇದ್ದದ್ದು 1000-1200 ರೂಪಾಯಿಗೆ ಏರಿಕೆಯಾಗಿದೆ ಟ್ಯಾಂಕರ್ ಬೆಲೆ. ಜೊತೆಗೆ ಇವತ್ತು ಬುಕ್ ಮಾಡಿದ್ರೆ ಬರೋದು 5 ದಿನ ಬಿಟ್ಟು. ತಕ್ಷಣನೇ ಬೇಕು ಅಂತಂದ್ರೆ ಆ ಟ್ಯಾಂಕರ್ನ ಬೆಲೆ ಮತ್ತಷ್ಟು ಏರಿಕೆ, 3000 ರೂಪಾಯಿ ಕೊಡಬೇಕಾಗತ್ತೆ. ಸುಲಿಗೆಗಿಳಿದಿದ್ದಾರೆ ಟ್ಯಾಂಕರ್ ಮಾಲೀಕರು. ಇದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು. ಎಲ್ಲೂ ನೋಡಿದ್ರು ನೀರಿಗಾಗಿ ಪರದಾಟ ಜನರದ್ದು. ಖಾಲಿ ಬಿಂದಿಗೆ ಹಿಡ್ಕೊಂಡು ಏನು ಮಾಡೋದು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಟ್ಯಾಂಕರ್ ನೀರಾದ್ರೂ ತರಿಸ್ಕೊಳ್ಳೋಣ ಅಂತ ಅಂದ್ರೆ ಟ್ಯಾಂಕರ್ ರೇಟ್ ಕೇಳಿನೇ ಜನ ಬೆಚ್ಚ ಬಿದ್ದಿದ್ದಾರೆ. ನಾವು ದುಡಿದು ಹೊಟ್ಟೆಗೆ ತಿನ್ನೋದೋ ಅಥವಾ ನೀರಿಗೆ ದುಡ್ಡು ಸುರಿಯೋದೋ ಗೊತ್ತಾಗ್ತಿಲ್ಲ ಅಂತ ಜನ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಸರ್ಕಾರ ಆಗ್ಲಿ, ಬಿಬಿಎಂಪಿ ಆಗ್ಲಿ ಈ ಬಗ್ಗೆ ತಲೆ ಕೆಡಿಸ್ಕೋಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಗೋಳು ಕೇಳಬೇಕು ಅಂತ ಜನ ಹೇಳ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.